ಸತಿ ಸುಲೋಚನಾ ಕನ್ನಡದ ಮೊದಲ ಟಾಕಿ ಚಲನಚಿತ್ರವಾಗಿದ್ದು 1934ರ ಮಾರ್ಚ್ 3ರಂದು ಬಿಡುಗಡೆಯಾಯಿತು. ಇದನ್ನು ಸೌತ್ ಇಂಡಿಯಾ ಮೂವಿ ಟೋನ್ ಸಂಸ್ಥೆಯು ಚಮನ್ಲಾಲ್ ಡುಂಗಾಜಿ ಮತ್ತು ಶಾ ಬೂರ್ಮಲ್ ಅವರು ನಿರ್ಮಿಸಿದರು ಮತ್ತು ವೈ.ವಿ. ರಾವ್ ಅವರು ನಿರ್ದೇಶಿಸಿದರು. ಈ ಚಿತ್ರವು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮೈಲಿಗಲ್ಲು ಮತ್ತು ಇದು ಹಿಂದಿನ ಮೈಸೂರು ಸಾಮ್ರಾಜ್ಯದಲ್ಲಿ ಪ್ರದರ್ಶನಗೊಂಡ ಮೊದಲ ಚಿತ್ರವೂ ಆಗಿದೆ. ನಿರ್ಮಾಣ ಮತ್ತು ನಿರ್ದೇಶನ ಸೌತ್ ಇಂಡಿಯಾ ಮೂವಿ ಟೋನ್ ಸಂಸ್ಥೆಯು ನಿರ್ಮಿಸಿದ ಈ ಚಿತ್ರವನ್ನು ವೈ.ವಿ. ರಾವ್ ನಿರ್ದೇಶಿಸಿದರು. ಬೆಳ್ಳಾವೆ ನರಹರಿ ಶಾಸ್ತ್ರಿಯವರು ಚಿತ್ರಕಥೆ ಮತ್ತು ಹಾಡುಗಳನ್ನು ಬರೆದರು. ನಟನೆ ಎಂ.ವಿ. ಸುಬ್ಬಯ್ಯ ನಾಯ್ಡು ಇಂದ್ರಜಿತ್ ಪಾತ್ರದಲ್ಲಿ ಮತ್ತು ತ್ರಿಪುರಾಂಬ ಸುಲೋಚನಾ ಪಾತ್ರದಲ್ಲಿ. ಅವರು ಕನ್ನಡದ ಮೊದಲ ನಾಯಕ ನಟರಾದರು. ಚಿತ್ರೀಕರಣ ಚಿತ್ರದ ಚಿತ್ರೀಕರಣವು ಕೊಲ್ಹಾಪುರದ ಛತ್ರಪತಿ ಸ್ಟುಡಿಯೋದಲ್ಲಿ ನಡೆಯಿತು. ಇದು ಸೂರ್ಯನ ಬೆಳಕಿನಲ್ಲಿ ಚಿತ್ರೀಕರಿಸಲ್ಪಟ್ಟಿತ್ತು. ಹಾಡುಗಳು ಈ ಚಿತ್ರದಲ್ಲಿ 18 ಹಾಡುಗಳು ಇದ್ದವು ಎಂದು ಮೊದಲು ನಂಬಲಾಗಿತ್ತು. ಆದರೆ ನಂತರ ಪತ್ತೆಯಾದ ಗ್ರಾಮಫೋನ್ ರೆಕಾರ್ಡ್ ಜಾಕೆಟ್ನಿಂದಾಗಿ ಚಿತ್ರದಲ್ಲಿ ಒಟ್ಟು 30 ಹಾಡುಗಳಿದ್ದವು ಎಂದು ತಿಳಿದುಬಂದಿದೆ. ಪ್ರದರ್ಶನ ಬೆಂಗಳೂರಿನ ಪ್ಯಾರಾಮೌಂಟ್ ಥಿಯೇಟರ್ನಲ್ಲಿ ಬಿಡುಗಡೆಯಾದ ಈ ಚಿತ್ರವು ಸುಮಾರು 8 ವಾರಗಳ ಕಾಲ ಪ್ರದರ್ಶನ ಕಂಡಿತು ಮತ್ತು ಉತ್ತಮ ಯಶಸ್ಸನ್ನು ಗಳಿಸಿತು. ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಧನ್ಯವಾದಗಳು.